ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂತಂದ್ರೆ ಸಾಗು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಜಲ್ದಿ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಮೊದಲು ಒಂದು ಜಾರಿಗೆ 4 ಲವಂಗ, 2 ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ಟೇಬಲ್ ಸ್ಪೂನ್ ಪುಟಾಣಿ, ಒಂದು ಬೌಲ್ನಷ್ಟು ಹಸಿ ಕೊಬ್ಬರಿ, ಒಂದು 5-6 ಎಲೆಯಷ್ಟು ಪುದೀನ, ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿ. ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ಹಾಕಿ ಚೆಂದಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಒಂದು ಬಾಳ್ಗೆ ಒಳಗೆ ಕಾಯಕ್ಕೆ ಇಟ್ಕೊಂಡು ಬಾಳ್ಗೆ ಒಳಗೆ ಒಂದು 4 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಆಮೇಲೆ ಜೀರಿಗೆ, ಈಗ ಸಣ್ಣ ಕಟ್ ಮಾಡ್ಕೊಂತ ಉಳ್ಳಾಗಡ್ಡಿ ಹಾಕಿ, ನೆಕ್ಸ್ಟ್ ಸಣ್ಣ ಕಟ್ ಮಾಡ್ಕೊಂತ ಕ್ಯಾಪ್ಸಿಕಮ್, ಅವು ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಈಗ ನೋಡಿರಿ ಫ್ರೈ ಆಗೈತಿ. ಈಗ ಒಂದು ಬೌಲ್ನಷ್ಟು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡೇನಿ ನಾನು. ಅದನ್ನು ಅಷ್ಟೇ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಅವು ಸ್ವಲ್ಪ ಜಲ್ದಿ ಫ್ರೈ ಆಗಂಗಿಲ್ಲ, ಹೀಗಾಗಿ ಅವನ್ನ ಮೊದಲಿಗೆ ಹಾಕ್ಕೋಬೇಕು. ಆಮೇಲೆ ಈಗ ಒಂದು ಬೌಲ್ನಷ್ಟು ಆಲೂಗಡ್ಡೆ ಹಾಕ್ಕೊಂಡೀನಿ. ಈಗ ಚಲೋ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಣ್ಣೆ ಒಳಗನ ಫ್ರೈ ಆದರೆ ರುಚಿ ಹೆಚ್ಚಿಗೆ ಕೊಡ್ತೈತಿ. ಅದ್ರ ಸಂಬಂಧ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ 1 ಬೌಲ್ನಷ್ಟು ಟೊಮೆಟೊ ಹಾಕ್ಕೊಂಡೇನಿ. ಟೊಮೆಟೊ ಜಲ್ದಿ ಬೇಯೋದ್ರಿಂದ ಲಾಸ್ಟಿಗೆ ಹಾಕ್ಕೊಳಕತ್ತೀನಿ. ಈಗ ಹಂಗೆ ಮಿಕ್ಸ್ ಮಾಡ್ಕೊತ ಇರಬೇಕು. ಹಾಕ್ಕೊಂಡು ಈಗ ಅದು ಅರ್ಧ ಒಂದು ಸ್ವಲ್ಪ ಬೆಂದಾಗ 1 ಲೋಟದಷ್ಟು ನೀರು ಸೇರಿಸ್ಕೊಳಕತ್ತೀನಿ. ಅಂದ್ರೆ ಇನ್ನೂ ಚಲೋ ನನಗೆ ಬೇಯ್ತೈತಿ. ಗಟ್ಟಿ ಇದ್ದರೆ ಮಕ್ಕಳು ತಿನ್ನೋಕೆ ಇಷ್ಟಪಡೋದಿಲ್ಲ. ನೋಡ್ರಿ, ಈಗ ಬಾಳ್ಗೆ ಮೇಲೆ ಮುಚ್ಚಿಬಿಡೋಣಂತ, ಅಂದ್ರೆ ಜಲ್ದಿ ಬೇಯ್ತೈತಿ. ನಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ. ನೋಡ್ರಿ, ಈಗ ಬೇಯ್ದೈತಿ ತರಕಾರಿ ಎಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ನೋಡ್ರಿ ಕುದಿಯಾಕತ್ತೈತಿ. ಒಂದ್ಸಲ ಕ್ಲಿಯರಾಗಿ ನೋಡ್ಕೊಂಡ್ಬಿಡ್ಬೇಕು ಕುದಿಯಾಕತ್ತೈತೆ ಇಲ್ಲ ಅಂಥೇಳಿ. ನೋಡ್ರಿ ಚಲೋ ನನಗೆ ಕುದ್ದೈತಿ. ಈಗ ನಾವೇನು ಹಾಕ್ಕೊಳೋಣ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಇದನ್ನು ಅಷ್ಟೇ ಚಲೋ ಮಿಕ್ಸ್ ಮಾಡಿ ಈಗ ರುಬ್ಕೊಂಡಿರ್ತೇವಲ್ಲ ಪೇಸ್ಟ್, ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡಿಸಿ ಹಾಕ್ಕೋರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಗಟ್ಟಿಯಾಗಿ ನೀವು ಬೇಕಂದ್ರೆ ನೀರು ಆ್ಯಡ್ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ನಿಮ್ಮಿಷ್ಟ. ನೋಡಿರಿ ಎಷ್ಟು ಚೆಂದಾಗಿ ಕಲರ್ ಬಂದೈತಿ. ಈಗ ಹಿಂಗೆ ಒಂದು 4 ಕುದಿ ಕುದಿಸ್ಕೋಬೇಕು. ಆವಾಗ ನಮ್ಮ ಸಾಗು ರೆಡಿ ಆಗ್ತೈತಿ. ನೋಡಿರಿ ಈಗ ರೆಡಿ ಆಗೈತಿ. ಈಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ನಾನು ಮೇಲೆ ಕೊತ್ತಂಬರಿ ಹಾಕಿ ರೆಡಿ ಮಾಡ್ಕೊಳತ್ತೀನಿ. ಈಗ ನೀವು ಬೇಕಂದ್ರೆ ದೋಸೆಗೆ, ಪೂರಿಗೆ, ಆಮ್ಯಾಗ ನಮ್ಮ ಕಡೆ ನಾವು ಬಿಳಿ ಹೋಳಿಗೆ ಅಂಥೇಳಿ ಮಾಡ್ತೇವೆ. ಅದಕ್ಕೂ ಬೇಕಂದ್ರೆ ನೀವು ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ, ಟಿಫಿನ್ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು. ನಮ್ಮ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನೀವು ಹೆಂಗೆ ಸಾಗು ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಧನ್ಯವಾದಗಳು.